ಮಡಿಕೆಯಲ್ಲಿ ಇಟ್ಟ ನೀರು ಶುದ್ಧವಾಗಿರಲಿ. ಬೇಸಿಗೆಯಲ್ಲಿ ಮಡಿಕೆಯಲ್ಲಿ ಇಟ್ಟ ನೀರನ್ನು ಹಲವರು ಕುಡಿಯಲು ಬಯಸುತ್ತಾರೆ. ಅದಕ್ಕೆ ಪೂರಕವಾಗಿ ಆಕರ್ಷಕ ಮಡಿಕೆಗಳು ಗಮನ ಸೆಳೆಯುತ್ತಿವೆ. ನೀರು ತುಂಬುವ ಪಾತ್ರೆ ಮಣ್ಣಿನಿಂದ ಮಾಡಲ್ಪಟ್ಟಿರುವುದರಿಂದ ನೀರು ಆವಿಯಾಗುವಿಕೆಯಿಂದಾಗಿ ತಂಪಾಗಿರುತ್ತದೆ. ಇದು ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿರಿಸಲು ಸಹಾಯ ಮಾಡುತ್ತದೆ. ನೈಸರ್ಗಿಕ ರುಚಿ ನೀಡುತ್ತದೆ. ಮಣ್ಣಿನ ಮಡಿಕೆಯು ನೀರಿನಲ್ಲಿ ಅಗತ್ಯವಾದ ಖನಿಜಾಂಶಗಳನ್ನು ಸೇರಿಸುತ್ತದೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಬೇಸಿಗೆಯಲ್ಲಿ ಮಡಿಕೆ ನೀರು ಬಳಸುವಾಗ ಕೆಲವು ಎಚ್ಚರಿಕೆ ವಹಿಸಬೇಕು. ಮಡಿಕೆಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಮುಖ್ಯ. ಇಲ್ಲದಿದ್ದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಬಹುದು. ನೀರು ತುಂಬಿದ ಮಡಿಕೆಯನ್ನು ನೇರ ಸೂರ್ಯನ ಬೆಳಕಿನಿಂದ ದೂರವಿಡಿ. ದೀರ್ಘಕಾಲದವರೆಗೆ ಮಡಿಕೆಯಲ್ಲಿ ಸಂಗ್ರಹಿಸಬೇಡಿ. ಪ್ರತಿದಿನ ಅಥವಾ ಒಂದು ದಿನ ಬಿಟ್ಟು ಒಂದು ದಿನ ನೀರನ್ನು ಬದಲಾಯಿಸುವುದು ಉತ್ತಮ. ಧೂಳು ಮತ್ತು ಕೀಟಗಳು ಬೀಳದಂತೆ ಮಡಿಕೆಯನ್ನು ಮುಚ್ಚಿಡುವುದು ಒಳ್ಳೆಯದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.